ನಾನು ಚಿತ್ರದುರ್ಗದ ಮಟ್ಟದಲ್ಲಿ ಮತಯಾಚನೆ ಮಾಡಿಲ್ಲ. ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಾಗಿದೆ. ಇದರ ವಿರುದ್ಧ ನಾನು ಹೈಕೋರ್ಟ್ ಮೆಟ್ಟಿಲೇರುತ್ತೇನೆ ಎಂದು ಸಂಸದ BY ರಾಘವೇಂದ್ರ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ನಾನು ದೇವರನ್ನ ಎಷ್ಟು ನಂಬುತ್ತೇನೋ ಅಷ್ಟೇ ಮಠಾಧೀಶರನ್ನ ನಂಬುತ್ತೇನೆ. ಇದು ನಮ್ಮ ಹಿಂದೂಗಳ ಪದ್ಧತಿ. ಚಿತ್ರದುರ್ಗದಲ್ಲಿ ಗುರುಗಳ ಮಠಕ್ಕೆ ಅವರ ಆಶೀರ್ವಾದ ಪಡೆಯಲು ಹೋಗಿದ್ದೆ. ಅಲ್ಲಿ ನಾವು ಯಾವುದೇ ಮತಯಾಚನೆ ಮಾಡಿಲ್ಲ, ಭಾಷಣ ಮಾಡಿ ಯಾವುದೇ ರೀತಿಯ ದುರುಪಯೋಗ ಪಡಿಸಿಕೊಂಡಿಲ್ಲ. ಯಾರೋ ದೂರು ಕೊಟ್ಟಿರುವ ಆಧಾರದ ಮೇಲೆ ನನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರುತ್ತೇನೆ ಎಂದು ಹೇಳಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಸಾಯಿ ಪ್ರಸಾದ್ ಅಂತ ಹೇಳಿ NIA ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿ 24 ಗಂಟೆಯಲ್ಲಿ ವಾಪಸ್ಸು ಕಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ. ಮೊನ್ನೆ ಕೆಲವು ರಾಜ್ಯದಲ್ಲಾದಂಥ ಬಾಂಬ್ ಬ್ಲಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನ ಹುಡುಕುವಂತ ಒಂದು ಪ್ರಯತ್ನದಲ್ಲಿ ಇವ್ರ ಹೆಸರು ಕೂಡ ಬಂದಿತ್ತು. ಸಾಯಿ ಪ್ರಸಾದ್ ಅವರ ಅರೆಸ್ಟ್ ಮಾಡಾದ್ಮೇಲೆ ಬಂದಂತ ವಿಚಾರ ತೀರ್ಥಹಳ್ಳಿಯಲ್ಲಿರುವಂತ ಒಬ್ಬ ಅಲ್ಪಸಂಖ್ಯಾತ ಬಂಧುವಿನ ಮೊಬೈಲ್ ಶಾಪ್ ಅಲ್ಲಿ ಮೊಬೈಲ್ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ಅವರ ಒಂದು ಐಡೆಂಟಿ ಕಾರ್ಡ್ಗಳನ್ನ ಏನ್ ಕೊಟ್ಟಿದ್ರು ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿ 7-8 ಜನ ನಮ್ಮ ಹಿಂದೂಗಳ ಐಡೆಂಟಿ ಕಾರ್ಡ್ ಅನ್ನ ದುರುಪಯೋಗ ಪಡಿಸಿಕೊಂಡು ಅದನ್ನ ಅಪರಾಧಿಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಈಗ ಮೊದಲನೇ ಒಂದು ಬಲಮೂಲಗಳಲ್ಲಿ ಬಂದಂತ ವಿಚಾರ. ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ಎಲ್ಲೋ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಯಾವುದೋ ದೇಶದಲ್ಲಿ ರಾಜ್ಯದಲ್ಲಿ ನಾವು ಕೇಳ್ತಾ ಇದ್ದೀವಿ. ಇವತ್ತು ತೀರ್ಥಹಳ್ಳಿವರೆಗೂ ಕೂಡ ಈ ರೀತಿಯಂತ ಆರೋಪಿಗಳು ಸಿಗ್ತಾ ಇರೋದು ಅತ್ಯಂತ ಗಾಬರಿಯಾಗುವಂತ ವಿಚಾರ. ಹಾಗಾಗಿ ಬರುವಂತದ್ದಲ್ಲಿ ಇನ್ನೂ ಹೆಚ್ಚು ಎಚ್ಚರ ವಹಿಸಿಕೊಂಡು ಈ ರೀತಿಯಂತ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸರಿಯಾದ ರೀತಿಯಂತ ಒಂದು ಬಿಗಿಯಾದ ಕಾನೂನನ್ನ ತರುವಂತ ನಿಟ್ಟಿನಲ್ಲಿ ವಿಜಿಲೆನ್ಸ್ ಇನ್ನೂ ಕೂಡ ಬಿಗಿ ಮಾಡಬೇಕು. ಆ ರೀತಿಯಲ್ಲಿ ರಾಜ್ಯದ ಇರ್ಬೋದು, ಕೇಂದ್ರದ ಇರ್ಬೋದು, ಆ ದಿಕ್ಕಲ್ಲಿ ಸೂಕ್ತವಾದಂತ ಇದು ತನಿಖೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡಬೇಕು. ಚುನಾವಣೆ ಬರುತ್ತೆ ಹೋಗುತ್ತೆ, ಯಾವುದೇ ತಪ್ಪಿಲ್ಲದೆ ಗೌರವಯುತವಾಗಿ ಒಂದು ದೇವದುರ್ಗುವಂತ ಮತದಾರನ ಸಂಘಟನೆ ಎಷ್ಟು ನಂಬ್ತೀನೋ ದೇವರನ್ನು ಕೂಡ ಅಷ್ಟೇ ನಂಬ್ತೀನಿ, ಮಠಾಧೀಶನೂ ಅಷ್ಟೇ ನಂಬ್ತೀನಿ. ನಾವು ಅದು ನಮ್ಮ ಹಿಂದೂಗಳ ಪದ್ಧತಿ. ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆದುಕೊಂಡು ಗುರುಗಳ ಒಂದು ಆಶೀರ್ವಾದನ ಬೇಡಿದೆ ತಪ್ಪು ಅನ್ನೋ ರೀತಿ ಅಲ್ಲಿ ಯಾವುದೇ ರೀತಿಯಂತ ಭಾಷಣವನ್ನಾಗಲಿ ದುರುಪಯೋಗ ಪಡಿಸುವಂತ ಪ್ರಯತ್ನ ನಾನು ಮಾಡಿಲ್ಲ. ಅದು ಕೂಡ ಯಾರೋ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಈ ತರ ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ ಅಂತ ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಏನ್ ತಪ್ಪು ಅಂತ ನಂಗೆ ಗೊತ್ತಿಲ್ಲ ಸರ್. ಹಾಗಾಗಿ ಯಾವುದೋ ದುರುದ್ದೇಶದಿಂದ ಏನು ಬೇರೆ ವಿರೋಧ ಪಕ್ಷ ಸ್ನೇಹಿತರು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಬೇಸಿಸ್ ಮೇಲೆ ನನ್ನ ಮೇಲೆ FIR ಆಗಿದೆ. ಆ ಬೇಸಿಸ್ ನಾನು ಇವತ್ತು ಹೈಕೋರ್ಟ್ ಅಲ್ಲಿ ಹೇಳೋದಕ್ಕೆ ಸರ್ ಯಾವ ರೀತಿ